ಹಾಯ್ ಗೈಸ್, ಮಹಾಲಕ್ಷ್ಮಿ ಭವ್ಯಗೌಡ. ಇವತ್ತು ಬಸ್ ಫುಲ್ ರಶ್ ಇದೆ ನೋಡಿ. ಸಂಡೇ ಇವತ್ತು ನಮ್ಮ ಆಂಟಿ ಮನೆಗೆ ಹೋಗಿ ಅಂತ ಹೊರಟಿದ್ದೀವಿ. ಫುಲ್ ರಶ್ ಇತ್ತು. ಇವಾಗ ಸೀಟ್ ಸಿಕ್ತು, ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ಇವಾಗ ನೆಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಆಂಟಿ ಮನೆಗೆ. ಇವತ್ತು ಕೂತಿದ್ದು ಮಾತಾಡಿ ಇವಾಗ ಚಿಕನ್ ತರಕ್ಕೆ ಹೋಗ್ತಾ ಇದ್ದೀವಿ. ಹಂಗೆ ಸುಮ್ಮನೆ ವಾಕ್ ಮಾಡೋಣ ಅಂತ ಅಂತೀವಿ. ಮನೆಗೆ ಆಲ್ರೆಡಿ ಬಂದು ಈಗ ಚಿಕನ್ ಮಾಡ್ತಾಯಿದ್ದಾರೆ. ಚಿಕನ್ ಸಾಂಬಾರು ಯಾಕೆಂದ್ರೆ ಅವ್ರು ಅದರಿಂದ ಅವನು ಹೊತ್ಬಿಟ್ಟ. ಇನ್ನು 3 ಸಂಕ್ರಾಂತಿ ಆದ್ವು ಅಂತ ನಿಂತ ಅವ್ನು ಇರ್ತಿ ಸತ್ತು 3ನೇ ಸಂಕ್ರಾಂತಿ ಅಂತ ಹೇಳ್ದಾಗ್ಲಿ. ಆ ಹುಡುಗ ಉದ್ದ ಬಂದು ನನಗಿಂತ ಸ್ವಲ್ಪ ಸೆಟಪ್ ಬೆಳಿಬೇಕು. ಇವಾಗ ಊಟ ಮಾಡಕ್ಕೆ ಕೂತಿದ್ವಿ. ಇನ್ನೊಂದು ಮನೆ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ನಮ್ಮ ಆಂಟಿ. ಈ ಆಂಟಿ ಮನೆ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಆಂಟಿ ಮನೆಗೆ ಬಂದು ಅವ್ರದ್ದು ಅಂಗಡಿ ಇದು ಹೋಟ್ಲು ಬಾಲಾಜಿಲೆ ಹೋಟೆಲಿದೆ. ಗಂಗಾ ಇಂಟರ್ನ್ಯಾಷನಲ್ ಸ್ಕೂಲ್, ಅಮತ್ಮ ಸ್ಕೂಲ್ ಡೌನಲ್ಲಿ ನಿಯರ್ ಇದೆ. ಹೋಟ್ಲ್ ಹೇಗಿದೆ ನೋಡಂಬನ್ನಿ. ಎಲ್ಲ ಮಾತಾಡ್ತಾ ಇದ್ದಾರೆ. ಒಳಗಡೆ ಹೇಗಿದೆ ನೋಡಿ. ಈಗಿನ ಬಾಳೆಹಣ್ಣು ತಿಂತಾ ಇದೀವಿ. ಊರಿನ ಬಾಳೆಹಣ್ಣು ತುಂಬ ಟೇಸ್ಟಿಯಾಗಿದೆ. ಐಸ್ ಕ್ರೀಮ್ ತಿಂತ ಟೇಸ್ಟಿಯಾಗಿದೆ. ಈಗ ಐಸ್ ಕ್ರೀಮ್ ತಿನ್ಕೊಂಡು ಮಾತಾಡ್ತಿದ್ದೀವಿ. ಕಪ್ ಚೆನ್ನಾಗಿಲ್ಲ ಅಂದ್ರೆ 2-3 ದಿನ ಇಡಂಗಿಲ್ಲ ಮಗ. ಗೊತ್ತಿಲ್ಲ ನಮಗೆ. ಹೋಟ್ಲಿಗೆ ಬಂದಾಗಿಂದ ಒಂದ್ ದಿವಸಕ್ಕೂ ಒಂದು ಐಸ್ ತಿಂದಿಲ್ಲ ನಾನು. ರಾತ್ರಿ ಯಾಕೋ ಕುಂತು ತಿಂತಿರ್ತಿದ್ದ ಅಂದ್ಬಿಟ್ಟು ಒಂದು ತಗೊಂಡು ಹೋದೆ ಕಣ. ತಗೊಂಡೋಗ್ಬಿಟ್ಟು ಅದಕ್ಕೆ ಹುಷಾರು ನಿಮ್ಗೆ ಒಂದು ತಗೊಂಡು ಹೋಗು ಅಂತ ಹುಷಾರು ತಗೊಂಡು ಅದು ಓಪನ್ ಮಾಡಿದ್ರೆ ಫುಲ್ಲು ನೀರು. ಇವು ಇದ ಆಫ್ ಮಾಡಿಬಿಟ್ಟಾರೆ, ಫ್ರಿಜ್ ಆಫ್ ಮಾಡಿ ಅದು ಅದಕ್ಕೆ ಅದು ಹಾಕುವುದು ಆ ಶೇಪ್ ಆಗಿರೋದು. ನಾನು ಇದು ಯಾಕೆ ಕವರ್ ಬೆಚ್ಚಕಾಯ್ತಿಲ್ವಲ್ಲ ಈ ಥರ ಗಟ್ಟಿ ಹೊಡೆದಂಗೆ. ಒಂದು ನಿಮಗೆ ಹಚ್ಚಿ ಕೊಡುವುದರಂತೆ ಅದೇ ಆಫ್ ಮಾಡಿದ್ದ. ಈಗ ಸಂಜೆ ಆಯ್ತಲ್ಲ, ಫ್ರೆಶ್ ಕುಡಿಯೋಕ್ಕೆ ಫ್ರೆಶ್ ಮಾಡ್ಕೊತಾಯಿದ್ರು. ಮೆಣಸಿನ್ಕಾಯಿ ಕುಯ್ತಾಯಿದ್ರು. ಇದು ನೈಟು ನನ್ನ ತಂಗಿ ಮನೆಯಲ್ಲ ಉಳ್ಕೊಂಡು ಎಲ್ಲ ಐಸ್ ಕ್ರೀಮ್ ತಿನ್ಕೊಂಡು TV ಬಿಗ್ ಬಾಸ್ ನೋಡ್ತಾಯಿದ್ದೀವಿ. ಗಿಲ್ಲಿನೇ ಗೆಲ್ಲೋದು ಅಂತ. ಗಿಲ್ಲಿ ಗೆಲ್ಲಿರೋದಕ್ಕೆ ಹೊರಗಡೆ ಹೆಂಗೆ ಪಟಾಕಿ ಹೊಡಿತಾ ಇದ್ದಾರೆ ನೋಡಿ. ಅಂತೂ ಗಿಲ್ಲಿ ಗೆದ್ದ. ಬಾಯ್ ಗೈಸ್.